ಮೈಸೂರಲ್ಲಿ ಅತಿ ದೊಡ್ಡ ಚಿನ್ನದ ವಂಚನೆಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಚಿನ್ನತಂಬಿ ಎನ್ನುವಂತ ವ್ಯಕ್ತಿಯ ವಿರುದ್ಧ 70ಕ್ಕೂ ಅಧಿಕ ಮಂದಿ ದೂರು ದಾಖಲಿಸಿದ್ದಾರೆ. ಎಸ್ಟಿಜಿ ಗೋಲ್ಡ್ ಅನ್ನೋ ಸಂಸ್ಥೆಯನ್ನು ನಡೆಸ್ತಾ ಇದ್ದಂತ ವ್ಯಕ್ತಿ ಚಿನ್ನತಂಬಿ. ಈ ಚಿನ್ನತಂಬಿ ವಿರುದ್ಧ ಸಾಲು ಸಾಲು ದೂರುಗಳು. ಈಗಿನ ಮಾಹಿತಿ ಪ್ರಕಾರ 70ಕ್ಕೂ ಅಧಿಕ ಗ್ರಾಹಕರು ಎಸ್ಟಿಜಿ ಗೋಲ್ಡ್ ದೂರು ಕೊಟ್ಟಿದ್ದಾರೆ. ವಂಚನೆಯಾಗಿದೆ, ಗಿರವಿ ಇಟ್ಟಿರೋ ಚಿನ್ನ ಕೊಂಡು ವಂಚನೆ ಮಾಡ್ತಾ ಇದ್ದ ಈತ ಅಂತ. 2017ರಿಂದಲೂ ಕೂಡ ವಂಚನೆ ಆಗ್ತಾನೆ ಇದೆ ಅನ್ನೋದು ಗ್ರಾಹಕರು ಕೊಟ್ಟಿರುವಂತ ದೂರಿನ ಸಾರ. ಅನುಮಾನದ ಪ್ರಕಾರ 20 ಕೋಟಿಗೂ ಅಧಿಕ ವಂಚನೆಯಾಗಿದೆ. ಚಿನ್ನತಂಬಿ ವಿರುದ್ಧ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಗ್ರಾಹಕರು. ನೋಡ್ತಾ ಇದ್ದೀರಿ ಪ್ರತಿಭಟನೆಯ ದೃಶ್ಯವನ್ನ ಕೂಡ. ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇರೋದು ನೀವು ಚಿನ್ನತಂಬಿಯನ್ನ. ಇದೇ ಚಿನ್ನತಂಬಿ ಎಸ್ಟಿಜಿ ಗೋಲ್ಡ್ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ. ಈತ ವಂಚನೆ ಮಾಡಿದ್ದಾನೆ. ಸುಮಾರು 20 ಕೋಟಿಗೂ ಅಧಿಕ ವಂಚನೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿರು. ಪೊಲೀಸರ ಮುಂದೆ ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯ, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ರಿ. ಈತ ತಮಿಳುನಾಡು ಮೂಲದವನು, ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ. ಈತನ ವಿರುದ್ಧ ಆರೋಪ ಕೇಳಿ ಬಂದಿದೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನೆಯವ್ರಿಗೆ ಏನೋ ತಗೊಂಬಂದ್ರು. ಆಯ್ತು ಸರ್, ಎಲ್ಲ ಎದುರಿಸಿ ನಮ್ಮ ಮನೆಯವ್ರನ್ನ ತುಂಬ ಎದುರಿಸ್ಬಿಟ್ಟು ಕಳಿಸಿದ್ದಾರೆ ಸರ್. ಒಳಗೋದ್ರೆ ಯಾವಾಗ ಆಚೆಗೆ ಬರ್ತೀವೋ ಅನ್ನೋ ಥರ ಭಯ ಇದೆ ಸರ್ ನಮಗಲ್ಲಿ. ಈ ಥರ ಮಾಡ್ತಿದ್ದಾರೆ ಸರ್. ತುಂಬ ಜನಗಳಿಗೆ, ನಮಗೆ ಅಲ್ಲ ಸರ್, ನಮ್ಮಂತ ಸಾವಿರಾರು ಮಿಡಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಚಿನ್ನ ಕೊಡ್ತಿಲ್ಲ ಸರ್, ದುಡ್ಡು ಕೂಡ ಕೊಡ್ತಾ ಇಲ್ಲ ಅವರು. ಅದಕ್ಕೆ ಅರ್ಧಕ್ಕರ್ಧ ಚಿನ್ನ ಬೆಲೆ ಕಮ್ಮಿ ಮಾಡಿ ಕೊಡ್ತಾ ಇದ್ದಾನೆ ಸರ್. ಪ್ಯೂರ್ ಗೋಲ್ಡ್ ಇದ್ರು ಅರ್ಧ ಇದು ಇಲ್ಲ, 44% ಅಷ್ಟೇ ಗೋಲ್ಡ್ ಇರೋದು ಅಂತ ಸುಳ್ಳು ಹೇಳಿ ತುಂಬಾ ಜನಗಳಿಗೆ ಮೋಸ ಮಾಡ್ತಿದ್ದಾನೆ ಸರ್. ನಾವಾಗ್ಲೇ ಫೆಬ್ರವರಿ 5th ಅಲ್ಲೇ ತಗೊಂಡೋಗಿದ್ದು ಸರ್. ಅದಾದ್ಮೇಲೆ ನಾವು ಮತ್ತೆ ಹೋಗಿದ್ದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರು ಹೇಳಿದ್ರು, ಇಲ್ಲ ನಿಮಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲಿ ಅವರೇ ಪೊಲೀಸ್ನವರೇ ಕರ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.